ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಮಾಡಲೇಬೇಕಿತ್ತು. ಯಾಕಂತಂದರೆ ತುಂಬ ದಿನ ಆಗಿದೆ ನಾನು ವಿಡಿಯೋ ಮಾಡದೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆಯೇ ಇನ್ನೊಂದು ಏನಂತಂದರೆ, ಬಟ್ಟೆ ಬಿಸ್ನೆಸ್ ಇವಾಗ ಹೇಗೆ ನಡೀತಾ ಇದೆ, ಹಾಗೆಯೇ ಎಜುಕೇಷನ್ ಜೊತೆಗೆ ಈ ಒಂದು ಕೆಲಸನ ಕಲ್ತ್ಕೊಳ್ಳೇಬೇಕು. ಯಾಕಂದರೆ ಇವಾಗಿನ ಕಾಲದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ, ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗೆಯೇ ನಾನು ಏನು ಅಂತಂದರೆ, ಫಸ್ಟ್ ನಾನು ಸಾರಿ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿರೋದು. ಸಾರಿ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಅಂದರೆ ಮಾಡಿ 1 ತಿಂಗಳು ಆಗಿಲ್ಲ, ಇನ್ನು ಬಿಸ್ನೆಸ್ ಮಾಡಿ 1 ತಿಂಗಳು ಆಗಿಲ್ಲ. ಸೊ ಇನ್ನೂ ಒಂದು ವಾರ ಏನೋ ಇದೆ 1 ತಿಂಗಳು ಆಗೋದಕ್ಕೆ. ಒಂದಷ್ಟು ಓಕೆ ಅಂತ ಅನಿಸ್ತು. ಬಟ್ ಇನ್ನೂ ಓಕೆ ಆಗಬೇಕು ಅಂತಂದರೆ, ಇಲ್ಲಿ ನಾನು ಏನು ಅಂತಂದರೆ, ಜಸ್ಟ್ ನಾನು ಆನ್ಲೈನ್ ಮಾತ್ರ ಅಲ್ಲ, ಆಫ್ಲೈನ್ ಕೂಡ ಸೇಲ್ ಮಾಡ್ತೀನಿ ಬಟ್ಟೆಗಳನ್ನು. ಸೊ ಯಾಕಂದರೆ ನಾನು ಹೊಲಿಯೋದ್ರಿಂದ ಇಲ್ಲಿ ಬರೋರಿಗೆಲ್ಲ ಸೇಲ್ ಮಾಡ್ತೀನಿ. ಹಾಗೆ ಇನ್ನೊಂದು ಏನಂತಂದರೆ, ಇಲ್ಲಿ ಬ್ಯಾನರ್ ಹಾಕಬೇಕು. ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಬಟ್ಟೆ ಅಂಗಡಿ. ಸೊ ಬ್ಯಾನರ್ ಹಾಕಬೇಕು ಮೇಯ್ನಾಗಿ. ಬ್ಯಾನರ್ ಹಾಕೋದಕ್ಕೆ ಇನ್ನೂ ನಮಗೆ ಟೈಮ್ ಬಂದಿಲ್ಲ ಅದು. ಸೊ ನೆಕ್ಸ್ಟ್ ನವರಾತ್ರಿ ಟೈಮಲ್ಲಿ, ಈಗ ಇನ್ನೇನೊಂದು 5-6 ದಿನದಲ್ಲಿ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಹಾಕೋಣ ಅಂತೇಳಿ ಹಾಕಿಲ್ಲ. ಸೊ ಬ್ಯಾನರ್ಸ್ ಎಲ್ಲ ಹಾಕಿದ ನಂತರ ಮತ್ತೆ ಇನ್ನು ಜಾಸ್ತಿ ಕಸ್ಟಮರ್ಸ್ ಬರ್ಬೋದು. ಹಾಗಾಗಿ ನಾನು ಆನ್ಲೈನು ಹಾಗೆಯೇ ಆಫ್ಲೈನ್ ಎರಡೂ ಕೂಡ ಬಟ್ಟೆ ಬಿಸ್ನೆಸ್ ಮಾಡೋದು. ಕೆಲವರು ಅಂದ್ಕೊಂಡಿರ್ಬೋದು ಏನು ಅಂತ ಅಂದರೆ, ಈಗ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಹಾಗಾಗಿ ನೀವು ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಇನ್ನೊಂದು ಏನಂತಂದರೆ, ಇವಾಗ ನಾನು ಏನಂತಂದರೆ, ಈಗ ಸಾರಿ ಇರ್ಬೋದು, ಯಾವುದೇ ಇರ್ಬೋದು, ನಾನು ಟ್ರೆಂಡಿಂಗಲ್ಲಿರುವಂಥದ್ದನ್ನು ಸ್ವಲ್ಪ ತಂದಿಲ್ಲ, ಓಕೆನಾ, ಡಿಫ್ರೆಂಟ್ ಆಗಿರಲಿ ಅಂತೇಳಿ. ಯಾಕಂದರೆ ಟ್ರೆಂಡಿಂಗಲ್ಲಿರೋದನ್ನು ಎಲ್ಲರೂ ಕೂಡ ಸೇಲ್ ಮಾಡ್ತಾರೆ, ಎಲ್ಲ ತಗೊಳ್ತಾರೆ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಡಿಫ್ರೆಂಟ್ ಸಾರಿಗಳನ್ನು ತಂದಿದ್ದೆ. ಒಂದಷ್ಟು ಸೇಲ್ ಆಗಿದ್ದಾವೆ, ಇನ್ನೂ ಕೂಡ ಇದೆ. ಇನ್ನೂ ಕೂಡ ದೀಪಾವಳಿಗೆಲ್ಲ ಆಫರ್ ಆಗಿ ಚೆನ್ನಾಗಿರೋ ಸಾರಿಗಳನ್ನು ತರಿಸ್ತೀನಿ. ಇನ್ನು ಟೈಮ್ ಇದೆ ಅಲ್ವಾ. ಸೊ ಹಾಗಾಗಿ ನನಗೆ ಟೈಮ್ ಇಲ್ಲ ವಿಡಿಯೋ ಮಾಡೋದಕ್ಕೆ. ಆದರೂ ಕೂಡ ಟೈಮ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ಯಾಕಂದರೆ ಹೊಲಿಯೋದು ತುಂಬ ಇದೆ. ಇನ್ನೊಂದು ಏನಂತಂದರೆ, ಎಜುಕೇಷನ್ ಜೊತೆಗೆ ನಿಮಗೆ ಒಂದು ಕೆಲಸ ಕಲ್ತ್ಕೊಳ್ಳಿ ಅಂತ ನಾನು ಹೇಳಿದ್ದೆ ನಿಮಗೆ. ಏನು ಅಂತಂದರೆ ಟೈಟಲ್ನಲ್ಲಿ, ಆ ಕೆಲಸವೇ ಏನು ಅಂತಂದರೆ ಟೈಲರಿಂಗು. ಎಜುಕೇಷನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಎಜುಕೇಷನ್ನ ಜೊತೆಗೆ ನೀವು ಈ ಒಂದು ಟೈಲರಿಂಗನ್ನು ಕಲ್ತ್ಕೊಂಡ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ಇವಾಗ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇವಾಗ ನಾವು ಸದ್ಯಕ್ಕೆ ಏನು ಅಂತ ಅಂದರೆ, ಬಟ್ಟೆ ಬಿಸ್ನೆಸ್ಸಲ್ಲಿ ಇದು ಟಾಪ್ಸ್ಗಳು ಕೂಡ ಸೇಲ್ ಮಾಡ್ತಾ ಇದ್ದೀವಿ, ಓಕೆನಾ. 160ಇಂದ ನಿಮಗೆ ಟಾಪ್ಗಳು ಸ್ಟಾರ್ಟ್ ಆಗ್ತವೆ. XL ಇದೆ, ಎಲ್ಲೂ ಇದೆ, ಓಕೆನಾ. XL ಎಲ್ಲೂ, XXL ತಂದಿಲ್ಲ. XXL ಏನು ಅಂತ ಅಂದರೆ ನಿಮಗೆ ಏನು ಅಂತಂದರೆ ಫುಲ್ಲು ಬ್ರ್ಯಾಂಡೆಡ್ ಇದೆಲ್ಲ ಬರುತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ಒಂದೊಂದೇ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಬ್ರ್ಯಾಂಡೆಡ್ ಟಾಪ್ಸ್ಗಳೆಲ್ಲ ಇದೆ ಅಲ್ವಾ, ಈ ಥರದ್ದು ಬರುತ್ತೆ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿದೆ, ಓಕೆನಾ. ಅಷ್ಟು ಚೆನ್ನಾಗಿದೆ. ನಾನು ಇದೆಲ್ಲ ವೇರ್ ಮಾಡ್ಕೊಂಡು ವೀಡಿಯೋ ಮಾಡೋದಕ್ಕೂ ಟೈಮ್ ಇಲ್ಲ. ಬ್ಲೌಸ್ ಹೊಲಿದು ಇದು ಮಾಡೋಕ್ಕೆ ನನಗೆ ಬೇರೆಯವ್ರದ್ದೇ ಬ್ಲೌಸ್ ಇದೆ, 5-6 ಬ್ಲೌಸ್ಗಳು ಹೊಲಿಯೋದಿದೆ. ಆಲ್ಟ್ರೇಷನ್ ಒಂದಷ್ಟು ಆಲ್ಟ್ರೇಷನ್ ಎಲ್ಲ ಮಾಡಿಕೊಟ್ಟು ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟು. ಹಾಗಾಗಿ ಆವಾಸ ಟಾಪ್ಗಳು ಕೂಡ ಇದೆ, ಓಕೆನಾ. ಆವಾಸದವ್ರದ್ದು ಕೂಡ ಟಾಪ್ಗಳಿದೆ. ನಿಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ ಆನ್ಲೈನಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆ ಕೊಡ್ತಾ ಇರೋದು. ಟಾಪ್ ಆಗಿರಲಿ, ಲೆಗ್ಗಿನ್ಸ್ ಆಗಿರಲಿ, ನೈಟೀಸ್ಗಳಾಗಿರಲಿ, ಎಲ್ಲವೂ ಕೂಡ ನೀವು ಅಂಗಡಿಗೆ ಹೋಗ್ತೀರಾ ಅಥವಾ ಇಲ್ಲೇನ ತಗೋತೀರಾ ಅಂದರೆ ನಿಮಗೆ ಡಬಲ್ ರೇಟ್ ಇರುತ್ತೆ, ಓಕೆನಾ. ಆನ್ಲೈನಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಕಡಿಮೆಗೆ ಕೊಡ್ತಾ ಇರೋದು. ನೀವು ಅಂದ್ಕೊಂಡಿರ್ಬೋದು ಏನು ಅಂತಂದರೆ, ಆನ್ಲೈನಲ್ಲಿ ಇವರು ಜಾಸ್ತಿ ರೇಟಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಏನು ಅಂತಂದರೆ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ನೀವೇನಾದರೂ ನಮ್ಮ ಕಡೆಯಿಂದ 700ಗೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಸಾರಿ 700 ಇದು, ಅದನ್ನು ನೀವು ಡಬಲ್ ಮಾಡಿ 1400 ಆಗುತ್ತೆ, ಓಕೆನಾ. ಆ ಥರ ಡಬಲ್ ರೇಟಿಗೆ ನಿಮಗೆ ಅಂಗಡಿಗಳಲ್ಲಿ ಸಿಗುವಂಥದ್ದು. ನಾವು ಆನ್ಲೈನಲ್ಲಿ ಏನು ಅಂತಂದರೆ ಕಡಿಮೆಗೆ ಹೋಗಲಿ ಅಂತೇಳಿ. ಇವಾಗ ಏನು ಅಂತಂದರೆ, ಜಾಸ್ತಿ ರೇಟಿನ ಸೀರೆ ಅಂದರೆ, ಇವಾಗ ನಮ್ಮ ಹತ್ರನೂ ಬಜೆಟ್ ಕಡಿಮೆ ಇರುತ್ತೆ. ಈಗ ನಾವು ಕೂಡ ಅಷ್ಟೇ, ಈಗ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ದೊಡ್ಡವರಾಗೋದಿಲ್ಲ, ಓಕೆನಾ. ಸೊ ನಾನು ಕಡಿಮೆ ಲಾಭ ಇಟ್ಕೊಂಡು, ಇವಾಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ಇವಾಗ ಒಂದು ಸಾರಿ ಒಂದು 600ಗೆ ಸೇಲ್ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು 50 ರೂಪಾಯಿ 70 ರೂಪಾಯಿ ಈ ಥರ ನಾನು ಕಡಿಮೆ ಲಾಭ ಇಟ್ಕೊಂಡು ನಿಮಗೆ ನಾನು ಸೇಲ್ ಮಾಡ್ತಾ ಇರೋದು. ಪ್ಲಸ್ ಇವಾಗ ನಾನು ಶಿಪ್ಪಿಂಗ್ ಚಾರ್ಜ್ ಕೂಡ ಹಾಕ್ತಾ ಇದ್ದೀನಿ ಕೆಲವೊಂದಕ್ಕೆ. ಏನಕ್ಕಂತಂದರೆ, ನಿಮಗೆ ಕಡಿಮೆಗೆ ಸೀರೆ ಕೊಟ್ಟು ಶಿಪ್ಪಿಂಗ್ ಚಾರ್ಜ್ ನಿಮಗೆ ತುಂಬ ಬೀಳಲ್ಲ, ಓಕೆನಾ. ಪೋಸ್ಟ್ ಆಫೀಸಲ್ಲಿ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ನೋಡಿ. ಪೋಸ್ಟ್ ಆಫೀಸಲ್ಲಿ ನಾವು ಕೊರಿಯರ್ ಮಾಡೋದು. ಪೋಸ್ಟ್ ಆಫೀಸಲ್ಲಿ ನಿಮಗೆ ಅದು ಎಷ್ಟು ಗ್ರಾಮ್ಸ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಏನು ಸ್ಪೀಡ್
ಸ್ಪೀಡ್ ಪೋಸ್ಟೇ ಮಾಡಬೇಕು ಅಂತ ಏನಿಲ್ಲ, ನಾರ್ಮಲ್ ಪೋಸ್ಟ್ ಮಾಡಿದ್ರು ನಿಮಗೆ 4 ಡೇಸ್ ಒಳಗಡೆ ರೀಚ್ ಆಗುತ್ತೆ. ಓಕೆನಾ, ಸ್ಪೀಡ್ ಪೋಸ್ಟ್ ಮಾಡಿದರೆ 3 ಡೇಸ್ ಒಳಗಡೆ ರೀಚ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. 5 ಡೇಸ್ಗಿಂತ ಜಾಸ್ತಿ ನಿಮಗೆ ಹೋಗಲ್ಲ ನಾರ್ಮಲ್ ಪೋಸ್ಟ್. ಹಾಗಾಗಿ ನಾವು ಕೂಡ ನಿಮ್ಮಿಂದ ಏನಾದರೂ ಶಿಪ್ಪಿಂಗ್ ಚಾರ್ಜ್ ತಗೋತಾ ಇದ್ದೀವಿ ಅಂತ ಅಂದರೆ ನಾವು ನಾರ್ಮಲ್ ಪೋಸ್ಟೇ ಮಾಡ್ತೀವಿ. ಇವಾಗೊಂದು ಈ ಥರ ನಿಮಗೆ ಆಲ್ಮೋಸ್ಟ್ ಒಂದು ಇವಾಗ 800 ಗ್ರಾಮ್ 900 ಗ್ರಾಮ್ ಇತ್ತು ಅಂತ ಅಂದ್ರೂ ನಿಮಗೆ 90 ರೂಪೀಸ್ ಒಳಗಡೆನೆ ಚಾರ್ಜ್ ಬೀಳುತ್ತೆ. ಈಗ ಸಾರಿಗಳೆಲ್ಲ ಸ್ವಲ್ಪ ತುಂಬ ವೆಯ್ಟ್ ಇರುತ್ತೆ, ಸೊ ಅದೊಂದು 800 ಗ್ರಾಮ್ 700 ಗ್ರಾಮ್ ಈ ಥರ ಬರುತ್ತೆ. ಅಂಥವುಗಳಿಗೆಲ್ಲ 80 ರೂಪಾಯಿ 85 ಈ ಥರ ಬೀಳುತ್ತೆ, ಅಂದರೆ ವೆಯ್ಟ್ ಮೇಲೆ ನಿಮಗೆ ಬೀಳುತ್ತೆ. ಅದು ನಿಮಗೆ ಪೋಸ್ಟ್ ಆಫೀಸಲ್ಲಿ. ಇನ್ನೇನಾದರೂ ನೀವು ಬೇರೆ ಪ್ರೈವೇಟಾಗಿ ನಾವೇನಾದರೂ ಕೊರಿಯರ್ ಮಾಡ್ತೀವಿ ಅಂದರೆ ನಿಮಗೆ ಡಬಲ್ ರೇಟ್ ಆಗುತ್ತೆ. ಓಕೆನಾ, ನಾವು ಆಲ್ರೆಡಿ ಒಂದು ಫಸ್ಟ್ ಕೊರಿಯರ್ ಕೂಡ ಮಾಡಿದ್ವಿ ನಾವು. 150 ರೂಪೀಸ್ ಆಗುತ್ತೆ, DTTC ಅಂತ ಇರುತ್ತೆ, ಅದರಲ್ಲಿ ನಿಮಗೆ 150 ರೂಪೀಸ್ ಕೊರಿಯರ್ ಚಾರ್ಜರ್ ಆಗುತ್ತೆ. ಕಡಿಮೆ ಕೊರಿಯರ್ ಚಾರ್ಜರ್ ಅಂದರೆ ಪೋಸ್ಟ್ ಆಫೀಸ್ ಬೆಸ್ಟ್. ಇನ್ನೊಂದು ಏನಂತಂದರೆ ಪೋಸ್ಟ್ ಆಫೀಸ್ ಬೆಸ್ಟ್, ನಿಮಗೆ ಕರೆಕ್ಟಾಗಿ ರೀಚ್ ಆಗುತ್ತೆ ಮತ್ತು ನಿಮ್ಮ ಮನೆಗೇ ತಲುಪುತ್ತೆ. ನಿಮ್ಮ ಹಳ್ಳಿಗಳಲ್ಲಿ ಯಾವ ಥರ ಪೋಸ್ಟ್ ಆಫೀಸ್ ಏನು ಕೊರಿಯರ್ ಯಾವ ಥರ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಹಳ್ಳಿಗಳಲ್ಲಿ ಒಬ್ಬರೇ ಇದ್ದರೆ ಅವರೇ ಬಂದು ಹೇಳ್ತಾರೆ ನಿಮಗೆ ಪೋಸ್ಟ್ ಆಫೀಸಿಗೆ ತಗೊಂಡೋಗಿ ಈ ಥರ ಎಲ್ಲ ಇರುತ್ತೆ. ಕೆಲವೊಬ್ಬರಿಗೆ ಕೆಲವರ ಮನೆಗೇ ಬರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ನೋಡಿ, ಶಿಪ್ಪಿಂಗ್ ಚಾರ್ಜ್ ನಿಮಗೆ ಜಾಸ್ತಿ ಏನಿರಲ್ಲ, 100 ರೂಪೀಸ್ಗಿಂತ ಜಾಸ್ತಿ ಇರಲ್ಲ. ಅಂದರೆ ನೀವು ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಅಂದರೆ ಅದು ಗ್ರಾಮ್ಸ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಆ ಥರ 1 kgಗೆ ಎಷ್ಟೆಷ್ಟು ಬೀಳುತ್ತೆ ಅಷ್ಟಿರುತ್ತೆ. ಓಕೆನಾ, ಸೊ ನಾರ್ಮಲ್ ಆಗಿ ನೀವೇನಾದರೂ ಒಂದು ಸಾರಿ 500-600 ಗ್ರಾಮ್ಸ್ ಇತ್ತು ಅಂದರೆ 60-70 ರೂಪೀಸ್ ಒಳಗಡೆ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಬೀಳುತ್ತೆ. ಅದು ನಿಮಗೆ ಶಿಪ್ಪಿಂಗ್ ಚಾರ್ಜ್ ಕೂಡ ಅಷ್ಟೇ, ನಾವು ವೆಯ್ಟ್ ನೋಡಿಬಿಟ್ಟು ನಾನು ನಿಮಗೆ ಶಿಪ್ಪಿಂಗ್ ಚಾರ್ಜ್ ಹೇಳೋದು. ಓಕೆನಾ, ನಮ್ಮ ಹತ್ರ ತೂಕ ಮಾಡೋದು ಕೂಡ ಇದೆ. ಸೊ ಅದು ಎಷ್ಟು ಗ್ರಾಮ್ಸ್ ಇದೆ ಅಂತೇಳಿ ನೋಡಿ ಮತ್ತೆ ನನಗೆ ಶಿಪ್ಪಿಂಗ್ ಚಾರ್ಜ್ ಹೇಳೋದು. ಕೆಲವೊಬ್ಬರಿಗೆ ಡೌಟ್ಸ್ ಇರ್ಬೋದು, ಇವರೇನಾದರೂ ಜಾಸ್ತಿ ದುಡ್ಡು ಹಿಡ್ಕೊಂಡು ಏನಾದರೂ ಇದು ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಯಾವತ್ತೂ ಕೂಡ ನನಗೆ ಅಂದರೆ ಸುಮ್ಮನೆ ಹೇಳೋದು ಅಥವಾ ಸುಳ್ಳು ಹೇಳೋದು, ಬಟ್ಟೆ ಬಿಸ್ನೆಸ್ಸಲ್ಲಿ ಇಷ್ಟೇ ಇವರು ಲಾಭ ಹಿಡ್ಕೊತಾ ಇದ್ದಾರೆ ಅಂತೇಳಿ ಸುಳ್ಳು ಏನಾದರೂ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ. ಓಕೆನಾ, ಒಂದೊಂದು ಸೀರೆಗಳಲ್ಲಿ 100 ರೂಪೀಸ್ ಒಳಗಡೆನೆ ನಾವು ಲಾಭ ಇಟ್ಕೊಂಡು, ಅಂದರೆ ಏನು ಅಂತಂದರೆ ನಿಮಗೂ ಕೂಡ ಕಡಿಮೆಯಲ್ಲಿ ಸಾರಿ ಸಿಗಬೇಕು. ಓಕೆನಾ, ಸೊ ಇನ್ನು ಮೈಸೂರು ಸಿಲ್ಕ್ ಸಾರಿಗಳು ಅಂತ ಬಂದಾಗ ಕೆಲವೊಬ್ರಿಗೆ ಏನಂತಂದರೆ 1000 ಮೇಲೆ ಅಂತ ಅಂದಾಗ ಕೆಲವರು ತಗೊಳ್ಳೋದಿಲ್ಲ. ನಿಮಗೆ ಮೈಸೂರು ಸಿಲ್ಕ್ ಸಾರಿ ಅಂತ ಅಂದಾಗ 1000 ಮೇಲೇ ಬರುತ್ತೆ. ಓಕೆನಾ, ಅದರಲ್ಲಿ ನಿಮಗೆ ಬರುತ್ತೆ 900 800 ಈ ಥರ ಬರುತ್ತೆ. ಅದು ಸೆಮಿ ಮೈಸೂರು ಸಿಲ್ಕ್ ಸಾರಿ, ಅಂದರೆ ಸಣ್ಣ ಬಾರ್ಡ್ರ್, ನಿಮ್ಗೆ ಗೊತ್ತಿರ್ಬೋದು, ಸಣ್ಣ ಬಾರ್ಡ್ರ್ ಬರುತ್ತೆ ನೋಡಿ, ಅದು ಸೆಮಿ ಮೈಸೂರು ಸಿಲ್ಕ್ ಸಾರಿ. ಅದು ನಿಮಗೆ 900 800 ಈ ರೇಂಜಲ್ಲಿ ಸಿಗುತ್ತೆ. ಇನ್ನು ನಿಮಗೆ ಜಾಸ್ತಿ ಅಗಲ ಬಾರ್ಡರ್, ಅದರಲ್ಲಿ ಇನ್ನು ಡಿಸೈನ್ ಅದೆಲ್ಲ 1000 ಮೇಲೆ ಇರುತ್ತೆ. ಅದು ನೀವು ಇವಾಗ ನಾನು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ರಾಯಲ್ ಬ್ಲೂ ಕಲರ್ ಇವಾಗ ಟ್ರೆಂಡಿಂಗಲ್ಲಿ ಇದೆ. ಈಗನೂ ಇದೆ, ಮೊದಲು ಇತ್ತು, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅದು. ಈಗ ರಾಯಲ್ ಬ್ಲೂ ಕಲರ್ ನಾನು ಏನಂತಂದರೆ 1199ಗೆ ನಾನು ಸೇಲ್ ಮಾಡಿರೋದು. ಬ್ಲೌಸ್ ವೈಟ್ ಕಲರ್ ಬ್ಲೌಸು ನಿಮಗೆ ಫ್ರೀಯಾಗಿ ಕೊಟ್ಟಿದ್ದೆ ನಾನು, ಯಾರಿಗೆ ಕೊರಿಯರ್ ಮಾಡಿದ್ದೀನೋ ಅವರಿಗೆ. ಓಕೆನಾ, ಬ್ಲೌಸ್ ಪೀಸ್ ಫ್ರೀಯಾಗಿ ಕೊಟ್ಬಿಟ್ಟಿದ್ದೆ, ಫ್ರೀ ಶಿಪ್ಪಿಂಗ್ ಕೂಡ ಕೊಟ್ಟಿದ್ದೆ. ಅದು ನಿಮಗೆ 1199ಗೆ. ಅದೇ ನೀವು ಏನಾದರೂ ಹೊರಗಡೆ ತಗೋತೀರಾ ಅಂತ ಅಂದರೆ 1500 ಆಗುತ್ತೆ. ಓಕೆನಾ, ಅಷ್ಟು ಇದೆ ಅದಕ್ಕೆ ನಾನು ಕೊಟ್ಟಿರೋ ಸಾರಿಗೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ನಿಮಗೆ ಕಡಿಮೆಯಲ್ಲೇ ಕೊಡೋದು. ಆನ್ಲೈನಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೋಸ ಮಾಡೋದಾಗಲಿ ಈ ಥರ ಮಾಡೋದಾಗಲಿ ಮಾಡಲ್ಲ. ಮತ್ತು ನಾನೇ ಕೊರಿಯರ್ ಮಾಡೋದ್ರಿಂದ ನಿಮಗೆ ಯಾವ ಭಯ ಕೂಡ ಬೇಡ. ಓಕೆನಾ, ಡ್ಯಾಮೇಜ್ ಸಾರಿಗಳು ಅಂತ ಈಗ ಏನಂತಂದರೆ ನಾವು ಡ್ಯಾಮೇಜ್ ಫಸ್ಟ್ ಏನಂತಂದರೆ ಎಲ್ಲ ಚೆಕ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಶಾರ್ಟ್ ವಿಡಿಯೋ ಹಾಕ್ತಾ ಇರ್ತೇನೆ ನಾನು. ಅದರಲ್ಲೂ ನಮಗೆ ಒಂದು ಫಸ್ಟಿಗೆ ಮಿಸ್ ಆಗಿ ಒಬ್ಬರಿಗೆ ಡ್ಯಾಮೇಜ್ ಸಾರಿ ಹೋಗಿತ್ತು, ಬಟ್ ನಾವು ಅದನ್ನು ರಿಟರ್ನ್ ತಗೊಂಡಿದ್ದೀವಿ, ಮತ್ತು ರಿಟರ್ನ್ ತಗೊಂಡು ಅವರಿಗೆ ಬೇರೆ ಸಾರಿ ಕಳಿಸಿದ್ದೀವಿ. ಓಕೆನಾ, ಸೊ ಆ ಥರ ಏನಾದರೂ ಇತ್ತು ಅಂತ ಅಂದರೆ ನಾವು ರಿಟರ್ನ್ ತಗೋತೀವಿ. ಬಟ್ ಇವಾಗ ನಾವು ಕರೆಕ್ಟಾಗಿ ನೋಡಿಬಿಟ್ಟು ವೀಡಿಯೋಸನ್ನು ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ನಾವು ಕೊರಿಯರ್ ಮಾಡೋದು. ಸೊ ಇದರ ಬಗ್ಗೆ ನಿಮಗೆ ಯಾವುದೇ ಡೌಟ್ಸ್ ಬೇಡ. ಹಾಗೆಯೇ ಇನ್ನೊಂದು ಏನು ಅಂತ ಅಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಹಾಗೆಯೇ ನಿಮಗೆ ಈ ಒಂದು ಕೆಲಸನೂ ಇಂಪಾರ್ಟೆಂಟ್ ಆಗಿರುತ್ತೆ, ಟೈಲರಿಂಗು. ಓಕೆನಾ, ನೀವು ಎಷ್ಟೇ ಕಲ್ತರೂ ಕೂಡ ಈ ಒಂದು ಸೈಡ್ನಲ್ಲಿ ಟೈಲರಿಂಗನ್ನು ಕಲ್ತ್ಕೊಳ್ಳಿ. ಏನಕ್ಕಂತಂದರೆ ನಾನು ಇವಾಗ ಟೈಲರಿಂಗ್ ಇದೇ ಅಲ್ಲ, ನನ್ನ ಅದು ಏನು ನಾನು ಓದಿರೋದೇ ಬೇರೆ, ಇದೇ ಬೇರೆ. ನಾನು ಡಿಗ್ರಿಯಾಗಿ ಕನ್ನಡ MA ಮಾಡಿದ್ದೀನಿ, ಟೀಚಿಂಗ್ ಫೀಲ್ಡಿಂಗ್ ಹೋಗಬೇಕು ಅಂತ. ಸೊ ಅದೇ ನನ್ನ ಒಂದು ಗುರಿ ಬೇರೆ ಇತ್ತು, ಇಲ್ಲಿ ನಾನು ಮಾಡಿರೋದೇ ಬೇರೆ. ಸೊ ಎಲ್ಲರಿಗೂ ಕೂಡ ಎಲ್ಲ ಕೆಲಸನೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಕೂಡ ಎಲ್ಲ ಕೆಲಸ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಏನಂದರೆ ಎಜುಕೇಷನ್ ಇದರ ಫೀಲ್ಡಲ್ಲಿ ಹೋದರೆ ಅವರಿಗೆ ಬ್ಯೂಟಿಷಿಯನ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಇದೆಲ್ಲ ಬರಲ್ಲ ಅಂತ. ಅದೆಲ್ಲ ಸುಮ್ಮನೆ. ಓಕೆನಾ, ಯಾಕಂದರೆ ನಂದು ಎಜುಕೇಷನ್ ಫೀಲ್ಡ್ ಇದ್ದಿದ್ದು ಎಜುಕೇಷನ್, ಅದರಲ್ಲೇ ನಾನು ಟೀಚಿಂಗ್ ಮಾಡಬೇಕು, ಅದೇ ಕಲ್ತಿರೋದು ನಾನು. ಬಟ್ ನಾನು
ಅದು ಕಲಿತು ಇವಾಗ ಏನು ಅಂತ ಅಂದರೆ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನಾನು ಇವಾಗ ಬೋಟ್ ನೆಕ್ ಹೊಲಿತೀನಿ, ಪಫ್ ಸ್ಲೀವ್ ಹೊಲಿತೀನಿ, ಹಾಗೆಯೇ ನಾರ್ಮಲ್ ಬ್ಲೌಸ್ಗಳು ಎಲ್ಲ ಹೊಲಿತೀನಿ. ಒಂದಷ್ಟು ಮಟ್ಟಿಗೆ ಡಿಸೈನ್ ಬ್ಲೌಸ್ ಕೂಡ ಹೊಲಿತಾ ಇದ್ದೇನೆ. ಓಕೆನಾ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ, ಯಾಕಂದರೆ ಎಷ್ಟಾದರೂ ಹೊಲಿತೀನಿ ಅಂತೇಳಿ. ಸೊ ನಿಮ್ಗೆ ಇನ್ನೂ ಇದರಲ್ಲಿ ಏನು ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಈಗೊಂದು ಆಲ್ಟ್ರೇಷನ್ ಅಂತ, ಇವಾಗ ನನಗೆ ಆಲ್ಟ್ರೇಷನಿಗಂತೂ ಸಿಕ್ಕಾಪಟ್ಟೆ ಸಿಕ್ಕಿದೆ. ಓಕೆನಾ. ಟಾಪ್ಸ್ಗಳು, ಪ್ಯಾಂಟ್ಗಳು, ಹಾಗೆಯೇ ಪೆಟಿಕೋಟು. ಎಲ್ಲರೂ ಏನು ಅಂತ ಅಂದರೆ, ಇವಾಗ ನೀವೊಂದು ಟಾಪಿಗೆ ಸ್ಟಿಚ್ ಆಗ್ತದೆ, ನಾನು 30 ರೂಪೀಸ್ ತಗೊಳ್ಳೋದು, ತುಂಬ ಕೊಟ್ಟಿರ್ತಾರೆ ಅಂತ. ಬಟ್ ಕೆಲವೊಂದು ಕಡೆ 40 ರೂಪೀಸ್ ಇರುತ್ತೆ, ಬಟ್ ನಾನು 30 ರೂಪೀಸ್ ತಗೊಳ್ಳೋದು. ಸೊ ಓಕೆ, 30 ರೂಪೀಸ್ ಫಿಟ್ಟಿಂಗ್ ಆಗಲಿ ಏನೇ ಆಗಲಿ. ನೆಕ್ಸ್ಟ್ ಬಂದು ಪ್ಯಾಂಟು. ನಿಮಗೆ ಪ್ಯಾಂಟ್ ಕೊಟ್ಟಿರ್ತಾರೆ, ಅಂದರೆ ಆಲ್ಟ್ರೇಷನ್ ಅಂತಂದರೆ ಪ್ಯಾಂಟ್ ಇವಾಗಿರುತ್ತೆ ಅಂದರೆ ಒಂದು ಸ್ಟಿಚ್ ಇರುತ್ತೆ, ಇನ್ನೊಂದು ಸ್ಟಿಚ್ ಹಾಕೋಕ್ಕೆ ಎಲ್ಲರೂ ಕೂಡ ಕೊಟ್ಟಿರ್ತಾರೆ. ರೆಡಿಮೇಡ್ ಟಾಪ್ಗಳಿಗೆ, ರೆಡಿಮೇಡ್ ಪ್ಯಾಂಟ್ಗಳಿಗೆ ಸ್ಟಿಚ್ ಹಾಕಿ ಅಂತ. ಒಂದು ಪ್ಯಾಂಟಿಗೆ ನಾನು 40 ರೂಪೀಸ್ ಚಾರ್ಜ್ ಮಾಡ್ತೀನಿ. ಆ್ಯಕ್ಚುಲಿ 50 ರೂಪೀಸ್ ಚಾರ್ಜ್ ಮಾಡ್ಬೋದು, ಯಾಕಂದರೆ ಅದರಲ್ಲಿ ಜಾಸ್ತಿ ಕೆಲಸ ಇರುತ್ತೆ ನಮಗೆ. ಒಂದು ಪ್ಯಾಂಟ್ ಅಂತಂದಾಗ 2 ಸೈಡಲ್ಲಿ ಸ್ಟಿಚ್ ಮಾಡೋಕ್ಕಿರುತ್ತೆ ಫುಲ್ಲು, ಆಮೇಲೆ ಅದರ ಆಪೋಸಿಟ್ ಕೂಡ ಟೂ ಸೈಡ್ ಸ್ಟಿಚ್ ಮಾಡೋಕ್ಕಿರುತ್ತೆ, ಕಾಲು ಹತ್ತಿರ ಸ್ಟಿಚ್ ಮಾಡಬೇಕು, ಆಮೇಲೆ ಮಿಡಲಲ್ಲಿ ಏನಿದೆ ಅಲ್ಲಿನೂ ಸ್ಟಿಚ್ ಮಾಡಬೇಕಾಗುತ್ತೆ. ಮಿನಿಮಮ್ 50 ಇರುತ್ತೆ, ಬಟ್ ನಾನು 40 ತೆಗಿತೇನೆ. ಓಕೆನಾ. ಸೊ ನಿಮ್ಗೊಂದಷ್ಟು ಕೊಟ್ಟಾಗ ಒಂದು 10, 20, 30, 40 ಇಷ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗಲೂ ಇದೆ, ರಾಶಿ ಬಿದ್ದಿದೆ ಇಲ್ಲಿ ಟಾಪ್ಗಳು ಎಲ್ಲ ಆಲ್ಟ್ರೇಷನ್. ಹಾಗಾಗಿ ನನಗೆ ಟೈಮ್ ಸಿಗ್ತಾ ಇಲ್ಲ. ಒಂದು 5-6 ಬ್ಲೌಸ್ ಕೂಡ ಹೊಲಿಯೋದಿದೆ, ಹಾಗಾಗಿ ಟೈಮ್ ಸಿಗ್ತಿರ್ಲಿಲ್ಲ ವಿಡಿಯೋ ಮಾಡೋದಕ್ಕೆ. ಆದರೂ ನಾನೊಂದು ವಿಡಿಯೋ ಮಾಡಿ ಹಾಕೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತಲ್ವ ಹೇಗೆ ಅಂತೇಳಿ, ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿರೋದು ನಾನು. ಸೊ ನಿಮಗೆ ನೋಡಿ, ನಾನು ಹೇಳ್ದೆ ಅಲ್ವಾ, ಆಲ್ಟ್ರೇಷನಲ್ಲಿ ನಿಮಗೆ ಎಷ್ಟು ಅಂದರೆ ನಿಮ್ಗೆ ಅದರಲ್ಲಿ ಖರ್ಚೇ ಬರಲ್ಲ, ದಾರ ಒಂದು ಖರ್ಚಾಗಿ ಹೋಗುತ್ತೆ. ಬಟ್ ನಿಮಗೆ ನೀವು ಏನು ಆ ಥರ ಒಂದು ಟೈಲರಿಂಗನ್ನು ಕಲ್ತ್ರೆ ಏನು ಗೊತ್ತಾ, ಅದು ಯಾವತ್ತೂ ಕೂಡ ನಿಮ್ಮನ್ನು ಇದು ಮಾಡಲ್ಲ. ಏನಾದರೂ ಒಂದು ಕಷ್ಟ ಬಂತು ಅಂತಂದಾಗ ನಿಮ್ಗದು ಏನು ಕೆಲಸ ಮಾಡೋದಕ್ಕೆ ಇದು ಮಾಡುತ್ತೆ. ಯಾಕಂದರೆ ನಿಮಗೆ ಹೊಲಿಯೋದ್ರಿಂದ ಒಂದಷ್ಟು ಏನು ಅಮೌಂಟ್ ಬರುತ್ತಲ್ವಾ, ಸೊ ಅದೊಂದು ಕಷ್ಟ ಕಾಲದಲ್ಲಿ ಆಗುತ್ತೆ, ಏನೊಂದು ಅಮೌಂಟನ್ನು ಕೂಡಿಟ್ರೆ. ಬ್ಯೂಟಿಷಿಯನಿಗೂ ಇವಾಗ ಇದೆ, ಬಟ್ ಏನಂತಂದರೆ ಬ್ಯೂಟಿಷಿಯನಿಗಿಂತ 1 ಪಟ್ಟು ಜಾಸ್ತಿ ಟೈಲರಿಂಗ್ಗೆ ವ್ಯಾಲ್ಯೂ ಇದೆ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ಬ್ಯೂಟಿಷಿಯನ್ ಅಂದ ತಕ್ಷಣ ನಾರ್ಮಲ್ ಆಗಿ ಮೇಕಪ್ಪು ಎಲ್ಲರೂ ಕೂಡ ಮಾಡ್ಕೋತಾರೆ, ಯಾರು ಕೂಡ ಏನು ಬ್ಯೂಟಿ ಪಾರ್ಲರಿಗಾಗಿ ಎಲ್ಲಿಗೂ ಕೂಡ ಹೋಗಲ್ಲ, ನಾರ್ಮಲ್ ಆಗಿ ಮನೇಲೇ ಮಾಡ್ಕೋತಾರೆ. ಇವಾಗಂತೂ ಐಬ್ರೋಸ್ ತೆಗಿಯೋದಕ್ಕೂ ಕೂಡ ಮನೆಯಲ್ಲೇ ಐಬ್ರೋಸ್ ತೆಗೆಯುವಂಥದ್ದು ಕೂಡ ಬಂದಿದೆ. ಸೊ ಹಾಗಾಗಿ ಮನೆಯಲ್ಲೇ ಐಬ್ರೋಸ್ ಕೂಡ ಮಾಡ್ಕೊಳ್ತಾರೆ ಒಂದು ತಕ್ಕ ಮಟ್ಟಿಗೆ. ಇನ್ನು ಒಂದು ಮದುವೆಗೆ ಮದುಮಗಳಿಗೆಲ್ಲ ಒಂದು ಮೇಕಪ್ ಮಾಡಬೇಕು ಅಂತಂದರೆ ಮೇಕಪ್ ಇದಕ್ಕೆ ಬ್ಯೂಟಿಷಿಯನ್ಗೆ ಹೋಗ್ತಾರೆ. ಅದರಲ್ಲೂ ಎಲ್ಲರೂ ಕೂಡ ಅದರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ ಕೆಲವೊಬ್ಬರಿಗೆ ಒಂದೊಂದು ಥರ ಇದಿರುತ್ತೆ. ಇನ್ನು ಕೆಲವರೆಲ್ಲ ಏನಂದರೆ ಮೇಕಪ್ ಹೇಗೆ ಮಾಡೋದು ಅಂತೆಲ್ಲ ಕಲ್ತ್ಕೊಂಡಿರ್ತಾರೆ, ಬೇಸಿಕ್. ಇವಾಗ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಕಲ್ತಿರ್ತಾರೆ, ಯಾವುದಾದ್ಮೇಲೆ ಯಾವ್ದು ಹಾಕೋಬೇಕು ಅಂತೆಲ್ಲ ಗೊತ್ತಿರುತ್ತೆ. ಸೊ ಅವರೇ ಮೇಕಪ್ ಮಾಡ್ಕೊಳ್ತಾರೆ ನಾರ್ಮಲ್ ಆಗಿ. ಸೊ ಹಾಗಾಗಿ ನೀವು ಟೈಲರಿಂಗಲ್ಲಿ ಏನು ಅಂತಂದರೆ ಇನ್ನೂ ಜಾಸ್ತಿ ಆರಿ ವರ್ಕ್ಗಳನ್ನೆಲ್ಲ ಕಲ್ತ್ರೆ ಇದೆ ಅಲ್ವಾ, ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಸದ್ಯಕ್ಕೆ ನಾನು ಅದು ಕಲ್ತಿಲ್ಲ, ನೆಕ್ಸ್ಟ್ ನೋಡಬೇಕು, ಅಂದರೆ ಟೈಮ್ ಸಿಕ್ಕರೆ ಅಥವಾ ಹೇಗೆ ಬರುತ್ತೆ ಗೊತ್ತಿಲ್ಲ, ಕಲಿಯೋದಕ್ಕೆ ಆಗುತ್ತಾ ಅಂತ ನೋಡಿ ಮತ್ತೆ ನೆಕ್ಸ್ಟ್ ನೋಡಬೇಕು ಏನು ಅಂತೇಳಿ. ಸೊ ಹಾಗಾಗಿ ನೀವು ಎಜುಕೇಷನ್ ಕಲಿಬೇಡಿ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಎಜುಕೇಷನ್ ಏನಕ್ಕೆ ಬೇಕು ಅಂತಂದರೆ, ಇವಾಗ ನಿಮ್ಗೆ ಗೊತ್ತು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ, ಅದರಲ್ಲೂ ಇಂಗ್ಲೀಷ್. ಓಕೆನಾ. ಕನ್ನಡಕ್ಕಿಂತಲೂ ಇವಾಗ ಇಂಗ್ಲೀಷಿಗೆ ವ್ಯಾಲ್ಯೂ ಇರೋದು. ಅಂದರೆ ಇಂಗ್ಲೀಷ್ ನೀವು ಕಲ್ತ್ರೆ ಎಲ್ಲಿ ಬೇಕಿದ್ರೂ ಹೋಗಿ ಮಾತಾಡ್ಬೋದು. ಸೊ ಹಾಗಾಗಿ ಇನ್ನೊಂದು ಏನಂತಂದರೆ, ಎಜುಕೇಷನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು. ಅದರಲ್ಲೂ ನಾನು ಟೈಲರಿಂಗ್ ಅಂತಲೇ ಹೇಳ್ತೀನಿ, ಯಾಕಂದರೆ ಜಾಸ್ತಿಯಾಗಿ ಇವಾಗ ಟೈಲರಿಂಗಲ್ಲಿ ಕಲಿತಾರೆ ಎಲ್ಲರೂ ಕೂಡ, ಅದರಲ್ಲಿ ಎಲ್ರಿಗೂ ಕೂಡ ಬರಲ್ಲ ಟೈಲರಿಂಗು. ಬಟ್ ಕಲ್ತ್ರೆ ತುಂಬಾ ಬೆನಿಫಿಟ್ಸ್. ನಮ್ಮ ಬಟ್ಟೆಗಳನ್ನಾದರೂ ಹೊಲ್ಕೊಳ್ಬೋದು. ಒಂದು ಆಲ್ಟ್ರೇಷನ್ ಅಂತ ಕೊಟ್ಟರೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಿಮಗೇನೆ ಗೊತ್ತು. ಸೊ ಹಾಗಾಗಿ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ. ಎಜುಕೇಷನ್ ಇನ್ನೊಂದೇನಂತಂದರೆ, ಎಜುಕೇಷನ್ ನೀವು ಕಲ್ತ್ರೆ ಮತ್ತೆ ಮುಂದೆ ಏನು ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೋದು ಮನೆಯಲ್ಲಿ. ಸುಮ್ಮನೆ ಟ್ಯೂಷನ್ ಗೊತ್ತು, ತಿಂಗಳಿಗೆ ಕೆಲವು ಕಡೆ 2,000 3,000 ಈ ಥರ ಇರುತ್ತೆ, ಅದು 1 ಅವರ್ ಮಾತ್ರ ದಿನದಲ್ಲಿ. ಸೊ ಹಾಗಾಗಿ ನಾವು ಮನೇಲೆ ಕಲಿಸೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಒಂದು ಸ್ವಲ್ಪ ಟೈಲರಿಂಗನ್ನು ಕಲೀರಿ. ಅಂದರೆ ಬೇಸಿಕ್ ಕಲ್ತ್ರೆ ಸಾಕು ಫಸ್ಟು, ಮತ್ತೆ ಯೂಟ್ಯೂಬ್ ನೋಡಿಕೊಂಡೇ ಕಲಿಬೋದು. ನಾನು ಅಷ್ಟೇ 4-5 ಮಂತ್ ಅಷ್ಟೇ ಕಲ್ತಿರೋದು. ಈಗ ನಾನು ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ಅದೆಲ್ಲ ಯೂಟ್ಯೂಬ್ ನೋಡಿಕೊಂಡೇ ನಾನು ಇದು ಮಾಡಿರೋದು, ಸ್ಟಿಚಿಂಗ್ ಮಾಡಿರೋದು. ಸೊ ನಾನು ವಿಡಿಯೋ ಕೂಡ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಕೆಲವೊಂದು, ಇನ್ನು ಅಪ್ಲೋಡ್ ಮಾಡಬೇಕಷ್ಟೇ, ಟೈಮ್ ಇಲ್ಲ ಅಪ್ಲೋಡ್ ಮಾಡೋದಕ್ಕೆ, ವಾಯ್ಸ್ ಕೊಟ್ಟು. ಅದಕ್ಕೋಸ್ಕರ ಇದಿಷ್ಟು. ಇವಾಗ ಬಟ್ಟೆ ಬಿಸ್ನೆಸ್ ಅದೇ ಯಾವುದೆಲ್ಲ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಟಾಪ್ಸ್ ಇದೆ. ಓಕೆನಾ. 160 ಟಾಪ್ಸ್
ಸ್ಟಾರ್ಟ್ ಆಗುತ್ತೆ 160 ರೂಪೀಸಿಂದ. ಹಾಗೆಯೇ ನಿಮಗೆ ಪಟಿಯಾಲ ಪ್ಯಾಂಟು ಟಾಪು ವೇಲ್ ಬಂದಿರೋದು ಕೂಡ ಇದೆ. ನೆಕ್ಸ್ಟ್ ನಾನು ಒಂದೊಂದೇ ಶಾರ್ಟ್ ವಿಡಿಯೋ ಅಥವಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ. ನೆಕ್ಸ್ಟ್ ಬಂದು ಅವಾಸದವ್ರದ್ದು ಟಾಪ್ಗಳಿದೆ. ಕಲರ್ ತುಂಬ ಸಖತ್ತಾಗಿರೋ ಕಲರ್ಸ್ಗಳಿದೆ. ನೆಕ್ಸ್ಟ್ ಬಂದು ಬ್ಲೌಸ್ ಪೀಸ್ ಇದೆ, ಓಕೆನಾ. ವೆರೈಟಿ ಬ್ಲೌಸ್ ಪೀಸ್ಗಳಿದೆ. ನೆಕ್ಸ್ಟ್ ಬಂದು ಸಾರಿಗಳು 250ಇಂದ ಸ್ಟಾರ್ಟ್ ಆಗುತ್ತೆ, ಓಕೆನಾ. 250 ಸಾರೀಸ್ ಇದೆ, 250ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ನೈಟಿ, ಓಕೆನಾ. ನೈಟಿ ಕೂಡ ಅಷ್ಟೇ 160 180ಇಂದ ಸ್ಟಾರ್ಟ್ ಆಗುತ್ತೆ ನೈಟಿಗಳು ಕೂಡ. ಆಮೇಲೆ ಸಾರಿಗಳಿದೆ, ಅದೇ ನಾನು ಹೇಳ್ದಲ್ಲ 250ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಲೆಗ್ಗಿನ್ಸು, ಓಕೆನಾ. ಲೆಗ್ಗಿನ್ಸ್ ಕೂಡ ಅಷ್ಟೇ 150ಇಂದ ಸ್ಟಾರ್ಟ್ ಆಗುತ್ತೆ, ನಾರ್ಮಲ್ ಲೆಗ್ಗಿನ್ಸು. ನೆಕ್ಸ್ಟ್ ಬಂದು ಆ್ಯಂಕಲ್ ಲೆಂತ್ ಇದೆ, ಹಾಗೆಯೇ ಸಿಗರೇಟ್ ಪ್ಯಾಂಟ್ ಅಂತೇಳಿ ಬರುತ್ತೆ ನೋಡಿ, ಅದು ಕೂಡ ಇದೆ. ಸೊ ಟ್ರೆಂಡಿಂಗಲ್ಲಿರುವಂಥದ್ದು ಇವೆಲ್ಲವನ್ನ ಕೂಡ ಇವಾಗ ಸೇಲ್ ಮಾಡ್ತಾ ಇದ್ದೀವಿ. ಇನ್ನು ಮಕ್ಕಳ ಬಟ್ಟೆಗಳು ಸದ್ಯಕ್ಕೆ ನೋಡಬೇಕು, ಇದು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಅದಕ್ಕೋಸ್ಕರ. ಮತ್ತು ನೆಕ್ಸ್ಟ್ ಯಾವುದೆಲ್ಲ ಟ್ರೆಂಡಿಂಗಲ್ಲಿದೆ ಅದೆಲ್ಲ ಕೂಡ ಸೇಲ್ ಮಾಡ್ತೀವಿ. ಸೊ ಈ ಥರ ನಾವು ಸೆಟ್ ಮಾಡ್ಕೊಂಡು ಇಟ್ಟಿದ್ದೀವಿ. ಇಲ್ಲಿಂದ ಎಂಡಿಂದ ಆ ಎಂಡ್ ತನಕ ಇದೆ. ನೆಕ್ಸ್ಟ್ ಬಂದು ಕೆಳಗಡೆ ಎಲ್ಲ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ, ಓಕೆನಾ. ಇವಾಗ ಏನು ಅಂತಂದರೆ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ಸಾರಿ ಹೆಂಗಿರುತ್ತಪ್ಪ ಅಂತೇಳಿ. ಇವಾಗ ನಮ್ಮಲ್ಲೇ ಒಬ್ಬರು ಕಸ್ಟಮರ್ 2 ಸಾರಿ ತಗೊಂಡಿದ್ದಾರೆ. 2 ಸಾರಿ ತಗೊಂಡು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ನಾನೇ ಇಲ್ಲಿ ಸ್ಟಿಚ್ ಮಾಡೋದ್ರಿಂದ ನನಗೆ ಅದರಲ್ಲೂ ಬೆನಿಫಿಟ್ಸ್ ಇದೆ, ಓಕೆನಾ. ಯಾರು ಬರ್ತಾರೆ ಸೇಲ್ ತಗೊಳ್ತಾರಲ್ಲ, ಆಗ ಅವರಿಗೆ ನಾನು ಟೈಲರಿಂಗ್ ಅಂತ ಗೊತ್ತಾಗುತ್ತೆ. ಸೊ ಹೊಲಿಯೋದಕ್ಕೂ ಕೂಡ ಕೊಡ್ತಾರೆ. ಸೊ ಬೆನಿಫಿಟ್ಸ್ ನೋಡಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಹೇಳಿರೋದು, ಎಲ್ಲ ಯೂಟ್ಯೂಬರ್ಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ಮಾಡಿದಲ್ಲ. ನಾನು ಆನ್ಲೈನ್ ಜೊತೆಗೆ ಆಫ್ಲೈನ್ ಕೂಡ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರು ಬಂದಾಗ ಅವರಿಗೆ ನಾನು ಎಲ್ಲ ಬಟ್ಟೆಗಳೆಲ್ಲ ಇದೆಲ್ಲ ತೋರಿಸ್ಬೇಕು. ನೆಕ್ಸ್ಟ್ ನಂಗೆ ಹೊಲಿಯೋದಿರುತ್ತೆ. ಸೊ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಮತ್ತು ಮಗಳು ಗೊತ್ತಲ್ವ, ಹಗಲೊತ್ತು ಮಲಗಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ನಾನು ನಿಮಗೆ ಫಸ್ಟು ಇದು ನಾನು ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ, ಓಕೆನಾ. ಇನ್ನಿದು ಹೊಲಿಬೇಕಷ್ಟೇ. ಒಂದು ಅವರಿಗೆ ಆಲ್ರೆಡಿ ಬ್ಲೌಸ್ ಹೊಲ್ಕೊಟ್ಟಿದೆ ಬೇರೆದು. ಬಟ್ ಈ ಸಾರಿ ನಾನು ನಿಮಗೆ ಆಲ್ರೆಡಿ ಇದೆಲ್ಲ ಹಾಕಿದ್ದೆ ನಾನು ವೀಡಿಯೋಸ್ ಎಲ್ಲ. ಇದು ಬಂದು ಮಹೇಕ್ ಸಿಲ್ಕ್ ಅಂತೇಳಿ ಸಿಲ್ಕ್ ಸ್ಯಾರಿ ಬರುತ್ತೆ. ತುಂಬ ವೆಯ್ಟ್ ಇಲ್ಲ, ಸೊ ಲೈಟ್ ವೆಯ್ಟ್ ಇದೆ. ಹಾಗೆಯೇ ಒಂದು ಸೈಡು ಫುಲ್ಲು ಅಗ್ಲ ಬಾರ್ಡ್ರ್ ಬರುತ್ತೆ, ಇನ್ನೊಂದು ಸೈಡು ಸಣ್ಣ ಬಾರ್ಡ್ರ್ ಬರುತ್ತೆ, ಓಕೆನಾ. ಸೊ ನೋಡಿ, ಇದು ಸಣ್ಣ ಬಾರ್ಡ್ರ್ ಬರುತ್ತೆ, ಇದು ಅಗ್ಲ ಬಾರ್ಡ್ರ್ ಬರುತ್ತೆ. ಕೆಳಗಡೆಗೆ ಅಗ್ಲ ಬಾರ್ಡ್ರ್, ಇಲ್ಲಿ ಮೇಲ್ಗಡೆ ಸಣ್ಣ ಬಾರ್ಡ್ರ್. ಸೊ ಇದು ಬಂದು ಬ್ಲೂ ಕಲರಲ್ಲಿ ಇದೆ, ಓಕೆನಾ. ಫುಲ್ಲು ಬ್ಲೂ ಕಲರ್. ನನಗೂ ಈ ಕಲರ್ ಇಷ್ಟ ಆಗಿದೆ, ಯಾಕಂದರೆ ಬ್ಲೂ ಕಲರ್ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಸ್ಮೂತ್ ಸಿಲ್ಕ್ ಆದ್ರೂ ಇದು ಸ್ಮೂತ್ ಸಾರಿ, ಓಕೆನಾ. ಲೈಟ್ ವೆಯ್ಟ್, ಓಕೆ. ಇದಕ್ಕೆ ನಾನು 999 ರೂಪೀಸ್ ಹೇಳಿರೋದು. ಫಸ್ಟ್ ನಾನು ಸ್ಟಾರ್ಟಿಂಗಲ್ಲಿ 1200 ಅಂತ ಹೇಳಿದೆ, ಮತ್ತು ಆಫರ್ ಆಗಿ ನಾನು 999ಗೆ ಕೊಟ್ಟಿದ್ದೆ. ಸೊ ಇನ್ನು ಇದರಲ್ಲಿ 6 ಸಾರಿ ಇತ್ತು, ಇನ್ನು 1 ಸಾರಿ ಇದೆ ಉಳ್ಕೊಂಡಿದೆ. ಯಾರಿಗಾದ್ರೂ ಬೇಕಿದ್ರೆ ನೀವು ಮೆಸೇಜ್ ಮಾಡ್ಬೋದು ನನ್ನ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ, ಓಕೆನಾ. ಸೊ ಈ ಒಂದು ಕಲರ್ ಉಳ್ಕೊಂಡಿದೆ ಇವಾಗ, ಓಕೆನಾ, ಈ ಕಲರು. ಸೊ ಬೇಕಿದ್ದವರು ಈ ಕಲರ್ ಬೇಕಿದ್ರೆ ಜಸ್ಟ್ ಸ್ಕ್ರೀನ್ಶಾಟ್ ಹೊಡೀರಿ, ಸ್ಕ್ರೀನ್ಶಾಟ್ ಹೊಡೆದು ಸೆಂಡ್ ಮಾಡಿ. ಸೊ ಇವಾಗ ನಿಮಗೆ ನಾನು ಅದನ್ನು 899ಕ್ಕೆ ಕೊಡ್ತಾ ಇದ್ದೀನಿ ಆಫರ್ ಆಗಿ, ನವರಾತ್ರಿ ಆಫರ್ ಅಂತೇಳಿ 899ಕ್ಕೆ ಕೊಡ್ತಾ ಇದ್ದೇನೆ. ಯಾರಿಗೆ ಬೇಕು ಸೊ ಮೆಸೇಜ್ ಮಾಡಿ, ಓಕೆನಾ. 899ಕ್ಕೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಕೆಳಗಡೆ ಬರುತ್ತೆ. ಸೊ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ, ಓಕೆನಾ. ಫುಲ್ ಸಾಫ್ಟ್ ಸ್ಯಾರಿ. ಸೊ ಇದು ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ. ಬ್ಲೌಸ್ ಪೀಸ್ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ ಇವಾಗ. ಸೊ ಇದು ಬಂದು ನಿಮಗೆ ಪಲ್ಲು ಬರುತ್ತೆ, ಓಕೆನಾ. ಕನ್ನಡದಲ್ಲಿ ನಮ್ದು ಹೇಳ್ತೀವಿ ಸೆರಗು ಪಲ್ಲು ಈ ಥರ ಬರುತ್ತೆ. ಸೊ ನೋಡಿ, ಇಲ್ಲಿ ಬ್ಲೌಸ್ ಪೀಸ್ ಇತ್ತು, ಇದೀಗ ಕಟ್ ಮಾಡಿದ್ದೀನಿ. ಬ್ಲೌಸ್ ಪೀಸ್ ಯಾವ ಕಲರ್ ಇದೆ ಅಂತ ಹೇಳ್ತೇನೆ ಇವಾಗ. ಈ ಥರ ಬರುತ್ತೆ ಡಿಸೈನು. ಇಲ್ಲಿ ನಿಮಗೆ ಅಗ್ಲ ಬಾರ್ಡರ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸಾರಿ ಕೂಡ. ಲೈಟ್ ವೆಯ್ಟ್ ಆಗಿ ಮ್ಯಾರೇಜ್ ಫಂಕ್ಷನನ್ನು ಅಟೆಂಡ್ ಖಂಡಿತವಾಗ್ಲೂ ಮಾಡ್ಬೋದು ಈ ಸಾರಿಯಲ್ಲಿ, ಅಷ್ಟು ಲುಕ್ ಕೊಡುತ್ತೆ. ಇದರ ಬ್ಲೌಸ್ ಪೀಸ್ ಈ ಕಲರಲ್ಲಿದೆ, ಓಕೆನಾ. ರೆಡ್ ಕಲರಲ್ಲಿ ಬರುತ್ತೆ. ಇವಾಗ ಏನು ಅಂತಂದರೆ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ,
ಇದು ಏನು ಅಂತಂದರೆ ಕಲರ್ ಚೇಂಜ್ ಆಗಿರೋದ್ರಿಂದ ಇದಿಷ್ಟೇ ಅಗಲ ಇದೆ, ಓಕೆನಾ. ಇಲ್ಲಿ ಇಷ್ಟೇ ಅಗಲ ಇದೆ. ಹಾಗಿದ್ರೆ ಇದು ಇವ್ರದ್ದು ಬಂದು 36 ಸೈಜು, ಓಕೆನಾ. ಇದು ನೀವು ಸ್ಲೀವ್ಸಿಗೆ ಇಡಬೇಕು. ಸ್ಲೀವ್ಸಿಗೆ ಇಟ್ಟಾಗ ಇದು ಬರಲ್ಲ, ಆದರೆ ಬರುತ್ತೆ. ಹೇಗೆ ಮಾಡಬೇಕು ಅಂತಂದರೆ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ. ಏನು ಅಂತಂದರೆ ನೀವು ಈ ಬಾರ್ಡ್ರ್ ಏನು ಬರುತ್ತೆ ನೋಡಿ, ಅದನ್ನು ಕೆಳಗೆ ಕೂರಿಸ್ಬೇಕು ಬಾರ್ಡ್ರನ್ನು. ಮೇಲ್ಗಡೆಗೆ ನೀವು ಪಫ್ ಅಂತ ಅವರಿಗೆ ಪಫ್ ಬೇಕು ಅಂತಿದ್ರೆ ಪಫನ್ನು ಕೂಡ ಇದು ಮಾಡ್ಬೋದು. ಪಫ್ ಬೇಡ ಅಂತಿದ್ರೆ ಓಕೆ. ಪಫ್ ಅಂತಂದರೆ ನೀವು ಇದರಲ್ಲಿ ಬ್ಲೂ ಅಲ್ಲಿ ಕಟ್ ಮಾಡ್ಕೊಳ್ಬೋದು, ಓಕೆನಾ. ಈ ಏನು ಬ್ಲೌಸ್ ಪೀಸ್ ಎಂಡ್ ಆಗಿದೆ ಅಲ್ವಾ, ಅದರಲ್ಲಿ ಕಟ್ ಮಾಡ್ಕೋಬೋದು. ಸೊ ಇವರಿಗೆ ಪಫ್ ಏನು ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದರಲ್ಲಿ ನಾನು ಇದನ್ನು ನಾನು ಸ್ವಲ್ಪ ಜಸ್ಟ್ ಅಗಲ ಅಷ್ಟೇ, ಒಂದು ಸಣ್ಣ ಅಗಲ ಸಾಕು. ಯಾಕಂದರೆ ನೆಕ್ಸ್ಟ್ ನಾವು ಈ ಪಟ್ಟಿಯನ್ನು ಕೂರಿಸೋದ್ರಿಂದ ಒಂದಿಷ್ಟು ಅಗಲ ಕಡಿಮೆ ಆಗುತ್ತೆ. ಸೊ ಅದನ್ನು ನಾವು ಏನು ಮಾಡಬೇಕಂದ್ರೆ ಇದರಿಂದ ತೆಗೆದುಬಿಟ್ಟು ಕಟ್ ಮಾಡಿ ಅದಕ್ಕೆ ನಾವು ಸೇರಿಸ್ಬೇಕು. ಆವಾಗ ನಿಮ್ಗೆ ಏನಂತಂದರೆ ಇದು ಬ್ಲೌಸ್ ಪೀಸ್ ಸಾಕಾಗುತ್ತೆ, ಉದ್ದ ಸ್ಲೀವ್ಗೆ ಬರುತ್ತೆ. ಅದು 36 ಸೈಜ್, ಓಕೆನಾ. 36 ಸೈಜ್ನವರೆಗೆ ನೀವು ಈ ಸಣ್ಣ ಸೈಜ್ನವ್ರು ಏನಿದ್ದಾರಲ್ಲ ಅವರಿಗೆ ಹೊಲಿಬೋದು. ಇದು ಏನಕ್ಕೆ ಈ ಥರ ಆಗ್ತಿಲ್ಲ ಅಂದರೆ ಇದರಲ್ಲಿ ಕಲರ್ ಚೇಂಜ್ ಇರೋದ್ರಿಂದ ನಮಗಿದಾಗಲ್ಲ. ಕೆಲವೊಂದು ಸಾರಿಗಳಲ್ಲಿ ಏನಂತಂದರೆ ಸೇಮ್ ಕಲರ್ ಇರುತ್ತೆ, ನಾವು ಅಲ್ಲಿ ಬ್ಲೌಸ್ ಪೀಸನ್ನು ಬ್ಲೌಸ್ ಪೀಸ್ ಅದು ಸೇಮ್ ಇರುತ್ತೆ. ಸೊ ನಮಗೆ ಅಗಲ ಎಷ್ಟು ಬೇಕಾದ ನಾವು ಕಟ್ ಮಾಡ್ಕೋತೀವಿ, ಆಗ ಈಸಿಯಾಗಿ ನಮಗೆ ಲಾಂಗ್ ಸ್ಲೀವ್ಗೆ ಬರುತ್ತೆ. ಸೊ ಆ ಥರ. ಸೊ ಇದು ಬಂದು ಈ ಕಲರ್ಗೆ ಬ್ಲೌಸು. ಇದು 2 ತಗೊಂಡಿದ್ದಾರೆ ನಮ್ಮ ಕಡೆಯಿಂದ ಸಾರಿ, ಓಕೆನಾ. 2 ತಗೊಂಡಿದ್ದಾರೆ. ಸೊ ಇದು ಎಷ್ಟಕ್ಕೆ ನಾನು ಕೊಟ್ಟಿದ್ದೀನಿ ಅವರಿಗೆ ಅಂದರೆ 1200 ನೋಡಿ. ಆಫ್ಲೈನಲ್ಲಿ ನಾನು ಇಷ್ಟು ರೇಟಿಗೆ ಇದನ್ನು ಕೊಟ್ಟಿರೋದು. ಸೊ ಇವಾಗ ಇನ್ನೊಂದು ಬಂದು ಈ ಕಲರ್ ಸಾರಿ, ಓಕೆನಾ. ಇದು ಸೇಮ್ ಸಾರಿ, ಕಲರ್ ಸೇಮ್ ಬರುತ್ತೆ, ಕಲರ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಅಗಲ ಬಾರ್ಡ್ರು, ಹಾಗೆಯೇ ಇದು ಕೆಳಗಡೆ ಸಣ್ಣ ಬಾರ್ಡ್ರ್ ಬರೋದು. ಇಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಿರೋದು. ಇದು ಬಂದು ಪಲ್ಲು, ಓಕೆನಾ. ಸೇಮ್ ಪಲ್ಲು ಅದೇ ಥರ. ಇದು ಯಾವ ಕಲರ್ ಇದೆ ಆ ಕಲರ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮದುವೆ ಫಂಕ್ಷನನ್ನು 100% ನೀವು ಇಷ್ಟು ಕಡಿಮೆ ಬಜೆಟ್ ಇದು ಮಾಡ್ಕೋಬೋದು. ಸೊ ನಾನು ಹೇಳ್ದಲ್ಲ, ಒಂದು ಕಲರ್ ಇದೆ, ಇದಕ್ಕೆ ಬ್ಲೌಸ್ ಬಂದು ಈ ಕಲರ್ ಬ್ಲೌಸ್, ಈ ಕಲರ್ ಬ್ಲೌಸ್ ಬರುತ್ತೆ, ಓಕೆನಾ. ಇನ್ನು ಒಂದು ಕಲರ್ ಉಳ್ಕೊಂಡಿದೆ ನೋಡಿ, ಆವಾಗಲೇ ನಾನು ತೋರಿಸಿದೆ. ಆದ್ರೆ ಕೆಲವರು ಫುಲ್ ವಿಡಿಯೋ ನೋಡಲ್ವಲ್ಲ, ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. ಈ ಒಂದು ಕಲರ್ ಇದೆ, ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ಜಸ್ಟ್ ನಿಮಗೆ 899ಗೆ ಕೊಡ್ತಾ ಇದ್ದೀನಿ ನವರಾತ್ರಿ ಆಫರ್ ಆಗಿ. ಹಾಗಾಗಿ ಇದೀಗ ಬ್ಲೌಸನ್ನು ಸ್ಟಿಚ್ ಮಾಡಬೇಕು. 2 ಬ್ಲೌಸು ನಮ್ಮಲ್ಲೇ ತಗೊಂಡು ಇಲ್ಲೇ ಸ್ಟಿಚ್ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಡೌಟ್ಸ್ ಇದ್ದರೆ, ಅಥವಾ ಸಾರಿ ಕಲರ್ಸ್ ಹೋಗುತ್ತೆ, ಅಥವಾ ಏನು ಬ್ಲೌಸ್ ಪೀಸ್ ಸಾಕಾಗಲ್ವಾ, ಖಂಡಿತವಾಗ್ಲೂ ಬ್ಲೌಸ್ ಪೀಸ್ ಸಾಕಾಗುತ್ತೆ. ಇದು ಕಲರ್ ಚೇಂಜ್ ಆಗಿರೋದ್ರಿಂದ ನಮಗೆ ಯಾವ ಥರ ಬೇಕು ನಾವು ಆ ಥರ ಹೊಲ್ಕೊಳ್ಬೋದು. ಸಾರಿ ಕೂಡ ಅಷ್ಟೇ ಲಾಂಗ್ ಇದೆ, ಏನು ಸಣ್ಣ ಸಾರಿ ಅಂತ ಏನೂ ಅಲ್ಲ. ಅದೇ ನಾನು ಹೇಳ್ದಲ್ವಾ, ನಮ್ಗೆ ಯಾವ ಥರ ಇದು ಮಾಡಬೇಕು ಆ ಥರ ನಾವು ಹೊಲಿಬೇಕಾಗುತ್ತೆ. ಇನ್ನು 32, 30 ಸೈಜು ಈ ಥರದವರಿಗೆಲ್ಲ ನಿಮಗೆ ಅದರಲ್ಲೇ ನೀವು ಉದ್ದ ಸ್ಲೀವನ್ನು ಹೊಲ್ಕೊಳ್ಬೋದು. ಆಫ್ ಸ್ಲೀವ್ಗಂತೂ ಡೆಫಿನೆಟ್ ಆಗಲಿ ಬರುತ್ತೆ. ಸ್ವಲ್ಪ ನಮಗೆ ಶಾರ್ಟ್ ಆಗುತ್ತೆ. ಶಾರ್ಟ್ ಆದಾಗ ನಾವೇನಂತಂದರೆ ಅಟ್ಯಾಚ್ ಮಾಡ್ಕೋಬೇಕಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ನಾವು ಅಟ್ಯಾಚ್ ಮಾಡ್ಕೊಂಡಾಗ ಕರೆಕ್ಟಾಗಿ ನಮಗೆ ಆಗುತ್ತೆ. ಸೊ ಹಾಗಾಗಿ ಏನು ಅಂತಂದರೆ ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ನಾನು ವಾಟ್ಸಪ್ ಗ್ರೂಪಲ್ಲಿ ಫೋಟೋಸ್ಗಳನ್ನೆಲ್ಲ ಹಾಕ್ತಾ ಇರ್ತೇನೆ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದೆಲ್ಲ ಇದೆ, ಎಷ್ಟು ರೇಟ್ ಅಂತೇಳಿ ಅದರಲ್ಲಿ ನಾನು ಹಾಕ್ತಾ ಇರ್ತೀನಿ. ಸೊ ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಆನ್ಲೈನು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಆನ್ಲೈನಲ್ಲಿ ನಾನು ತುಂಬ ಅಂದರೆ ತುಂಬ ಕಡಿಮೆ ಕೊಡೋದು. ನೀವು ಅಂಗಡಿಯಲ್ಲಿ ತಗೋತೀರಾ ಅಂದರೆ ನಿಮಗೆ ಡಬಲ್ ರೇಟ್ ಇರುತ್ತೆ. ಇವಾಗ ಒಂದು 1000 ಅಂತ ಅಂದರೆ ನಾನು 1000ಗೆ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ 2000 ಇರುತ್ತೆ, ಓಕೆನಾ. ಸೊ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಮೈಸೂರು ಸಿಲ್ಕಲ್ಲಿ ಯಾವ ಥರ ಇರುತ್ತೆ, ಅದು ಎಷ್ಟು ಕ್ವಾಲಿಟಿ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಗೊತ್ತಿರಲ್ವಲ್ಲ ಮೈಸೂರು ಸಿಲ್ಕ್ಗಳೆಲ್ಲ, ಇದೆಲ್ಲ ಎಷ್ಟು ಚೆನ್ನಾಗಿರುವಂಥ ಸಾರಿಗಳು ಗೊತ್ತಾ, ಸೂಪರ್ ಆಗಿರುತ್ತೆ. ನಿಮಗೆ ಆನ್ಲೈನಲ್ಲಿ ಇದನ್ನೆಲ್ಲ ನಾನು ಕಡಿಮೆಗೆ ಸೇಲ್ ಮಾಡ್ತಾ ಇರೋದು, ಓಕೆನಾ. ಹಾಗಾಗಿ ನಾನು ಹೇಳಿರೋದು ಇದೆಲ್ಲ ಎಷ್ಟು ಚೆನ್ನಾಗಿದೆ ಕಲರ್. ನೆಕ್ಸ್ಟ್ ನಾನು ಇದನ್ನು ವಿಡಿಯೋ ಮಾಡ್ತೀನಿ. ಮೈಸೂರು ಸಿಲ್ಕ್ ಸಾರಿಗಳು ಎಷ್ಟು ರೇಂಜಿಂದ ಹೇಗಿರುತ್ತೆ, ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಯಾವುದು, ಕ್ರೆಪ್ ಸಾರಿ ಯಾವುದು, ಇದೆಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನೆ, ಓಕೆನಾ. ಸೊ ಇದಿಷ್ಟು ಏನು ಅಂತ ಅಂದರೆ ಎಜುಕೇಷನ್ ಜೊತೆಗೆ ಟೈಲರಿಂಗು ಕೂಡ ಜೊತೆಗೆ ಇದು ಮಾಡಿ, ಹಾಗೆಯೇ ನಮ್ಮ ಬಟ್ಟೆ ಬಿಸ್ನೆಸ್ ಈ ಥರ ಹೋಗ್ತಾ ಇದೆ. ಇವಾಗ ಒಂದು ಸ್ವಲ್ಪ ಡೌನ್ ಆಗಿದೆ. ಏನಕ್ಕಂತಂದರೆ ನನಗೆ ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕೋದಕ್ಕಾಗ್ತಿಲ್ಲ. ಇನ್ನೊಂದು ಕಡೆ ಬ್ಯಾನರ್ ಕೂಡ
ಹಾಕಿಲ್ಲ. ಸೊ ಅದೆಲ್ಲ ಇನ್ನು ಮಾಡಬೇಕು. ಅಂದರೆ ಒಂದೇ ಸಲ ನಾವು ಎಲ್ಲವನ್ನು ಕೂಡ ಮಾಡ್ತಾ ಇಲ್ಲ, ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದೀವಿ. ನೈಟೀಸ್ಗಳೆಲ್ಲ ಆಲ್ಮೋಸ್ಟ್ ಸೇಲ್ ಆಗಿದ್ದಾವೆ, ಇನ್ನು ಒಂದು ಸ್ವಲ್ಪ ಉಳ್ಕೊಂಡಿದೆ ನೈಟೀಸು. ಟಾಪ್ಸ್ಗಳೆಲ್ಲ ಇನ್ನು ಸೇಲ್ ಆಗಬೇಕು, ಯಾಕಂದರೆ ನಂಗೆ ಅದನ್ನು ವೇರ್ ಮಾಡಿ ನಾನು ಹೇಳಬೇಕಲ್ಲ ಯಾವ ಥರ ಇದೆ ಅಂತ, ಅದಿನ್ನೂ ವೀಡಿಯೋಸ್ಗಳೆಲ್ಲ ಮಾಡಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಟಾಪ್ಸ್ಗಳು ಹೋಗಿದೆ ಅಷ್ಟೇ. ಇನ್ನು ಬ್ಲೌಸ್ ಪೀಸ್ಗಳು ಕೂಡ ಅಷ್ಟೇ, ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳಬೇಕು, ನಾನು ಅದನ್ನು ಜಸ್ಟ್ ನಿಮಗೆ ಸೈಡಲ್ಲಿ ಫೋಟೋ ಹಾಕಿರ್ತೀನಿ. ಜಸ್ಟ್ ಅವರಿಗೆ ಬ್ಲೌಸನ್ನು ಹೊಲ್ಕೊಟ್ಟಿದ್ದೀನಿ ನಾನು. ಇಲ್ಲೇ ತಗೊಂಡಿರೋದು ಬ್ಲೌಸ್ ಪೀಸು. ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ಈ ಬ್ಲೌಸ್ ಪೀಸು ಏನು ಅಂತ ಅಂದರೆ, ಈಗ ಒಂದು ಅಂತ ಅಂದಾಗ ನಿಮಗೆ ಎಲ್ಲವೂ ಕೂಡ 1 ಮೀಟ್ರ್ ಬರಲ್ಲ. ಇಲ್ಲೇ ತಗೊಳ್ಳಿ ಅಥವಾ ಅಂಗಡಿಯಲ್ಲಿ ತಗೊಳ್ಳಿ, ಎಲ್ಲೇ ತಗೊಂಡ್ರು ನಿಮಗೆ ಬ್ಲೌಸ್ ಪೀಸ್ 1 ಮೀಟ್ರ್ ಕರೆಕ್ಟಾಗಿ ಇರಲ್ಲ. ಒಂದು 90, 95, 80, 85 ಈ ಥರ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ನೀವು 36 ಸೈಜು ತನಕ ಹಾಫ್ ಸ್ಲೀವನ್ನು ಖಂಡಿತವಾಗ್ಲೂ ಹೊಲಿಬೋದು. ಇವಾಗ ನಾನು ಇದರಲ್ಲೇ ಅವರಿಗೆ ಒಂದು ಪೀಸ್ ತೆಗೆದುಬಿಟ್ಟು ಹಾಫ್ ಸ್ಲೀವ್ 36 ಸೈಜ್ ಹಾಫ್ ಸ್ಲೀವನ್ನು ಹೊಲ್ಕೊಟ್ಟೇನೆ. ಹಾಫ್ ಸ್ಲೀವ್ ಅಂದರೆ ಇಷ್ಟು ಬರುತ್ತೆ, ಒಂದು ಇಲ್ಲಿಂದ ಒಂದು 4 ಇಂಚು 5 ಇಂಚ್ ಇಟ್ರೂ ಓಕೆ ಬರುತ್ತೆ. ಸ್ವಲ್ಪ ನಾವು ಅಲ್ಲಿ ಕಟ್ಟಿಂಗ್ ಮಾಡಿ ಉಳಿದ್ರೆ ಅದನ್ನು ಅಟ್ಯಾಚ್ ಮಾಡಿ ಹೊಲಿಬೋದು ನಮಗೆ. ಸೊ ಹಾಗಾಗಿ ಉದ್ದ ಸ್ಲೀವಿಗೆ ಮಾತ್ರ ಬರಲ್ಲ. ಓಕೆನಾ? ನೀವು ಇನ್ನೇನಾದರೂ ಉದ್ದ ಸ್ಲೀವ್ ಹೊಲ್ಕೊಳ್ತೀರಂದರೆ ನಿಮಗೆ ಈ ಬ್ಲೌಸ್ ಪೀಸಲ್ಲಿ ಬರಲ್ಲ. ಈ ಥರದೇ ಸೇಮ್ ನೀವೀಗ ಒಂದು ಕಲರ್ ಇದೆ, ಸೇಮ್ 2 ಪೀಸ್ ತಗೋಬೇಕಾಗುತ್ತೆ. ಅವಾಗ ಅದು ಅಟ್ಯಾಚ್ ಮಾಡಿಕೊಂಡು ಹೊಲಿಯೋದಕ್ಕೆಲ್ಲ ತುಂಬ ಈಸಿ ಇರುತ್ತೆ. ಸೊ ಇಲ್ಲ ಅಂದರೆ ನಿಮಗೆ 36 ಸೈಜ್ ತನಕ ಹೇಳ್ತಾ ಇದ್ದೀನಿ. ನಾರ್ಮಲ್ ಆಗಿ 38 to 40 ಸೈಜ್ನವರಿಗೆಲ್ಲ ಸಾರಿಯಲ್ಲಿ ಬ್ಲೌಸ್ ಹೊಲಿಯೋದಂದರೆ ಸ್ವಲ್ಪ ಕಷ್ಟ ಇರುತ್ತೆ. 36 ಸೈಜ್ ಒಳಗಡೆ ಎಲ್ಲ ಹೊಲಿಯೋದೆಲ್ಲ ತುಂಬ ಈಸಿ ಇರುತ್ತೆ. ಸಾರಿಯಲ್ಲೆಲ್ಲ ಎಷ್ಟು ಅವ್ರಿಗೆ ಉದ್ದ ಸ್ಲೀವ್ ಇಟ್ಟರು ಹೊಲಿಯೋದಕ್ಕೆ ತುಂಬ ಈಸಿ ಇರುತ್ತೆ. ಸೊ ಬ್ಲೌಸ್ ಪೀಸಲ್ಲೂ ಕೂಡ ಅಷ್ಟೇ 36 ಸೈಜ್ ಒಳಗಡೆ ಹಾಫ್ ಸ್ಲೀವ್ಗೆ ನೀವು ಹೊಲಿಬೋದು. 32, 30 ಸೈಜು, 29 ಸೈಜ್ ಈ ಥರದವರಿಗೆ ಉದ್ದ ಸ್ಲೀವ್ ಕೂಡ ಹೊಲಿಬೋದು. ಓಕೆನಾ? 34, 36 ಸೈಜ್ಗೆಲ್ಲ ಹಾಫ್ ಸ್ಲೀವೇ ಹೊಲಿಯೋದಕ್ಕಾಗೋದು. ಹಾಫ್ ಅಂದರೆ ಇಷ್ಟ ಅಂತ ಅನ್ಕೋಬೇಡಿ, ಇಲ್ಲಿ ತನಕ ಬರುತ್ತೆ ಹಾಫ್ ಅಂದರೆ. ಓಕೆನಾ? ಸೊ ಆ ಥರ ಅದಕ್ಕೆ ಹೇಳಿರೋದು. ಬ್ಲೌಸ್ ಪೀಸ್ಗಳು ಕೂಡ ಅಷ್ಟೇ, ಒಂದಕ್ಕಿಂತ ಒಂದು ವೆರೈಟಿ ಇದೆ. ಹಾಗೆಯೇ ನಿಮಗೆ ಕಾಟನಲ್ಲಿ ಬೇಕು ಅಂತಿದ್ರೆ ಕಾಟನ್ ಕೂಡ ಇರುತ್ತೆ. ಓಕೆನಾ? ಪ್ಯೂರ್ ಕಾಟನಲ್ಲಿ ಕೂಡ ಬ್ಲೌಸ್ ಪೀಸ್ಗಳು ಸಖತ್ತಾಗಿದೆ. ಅದಕ್ಕೆ ನಾನು ಹೇಳಿರೋದು, ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನೆಕ್ಸ್ಟ್ ಒಂದೊಂದು ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇದಿಷ್ಟಾಗಿತ್ತು ವಿಡಿಯೋ. ಬೇಗ ಆರ್ಡರ್ ಮಾಡಿ ಯಾವುದೆಲ್ಲ ಬೇಕು ಅಂತೇಳಿ. ಹಾಗೆ ನಿಮಗೆ ಯಾವುದಾದ್ರೂ ಟ್ರೆಂಡಿಂಗ್ ಸಾರಿಗಳೇ ಬೇಕಾ, ಯಾವುದು ಬೇಕು ಅಂತೇಳಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ನಮಗೆ ಏನು ಅಂತ ಅಂದರೆ ನಮ್ಮಿಂದ ಆರ್ಡ್ರನ್ನು ತಗೊಳ್ಳಿ. ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಅಥವಾ ಜಾಸ್ತಿ ಅಮೌಂಟ್ ಏನು ತಗೊಳ್ಳಲ್ಲ. ನಾವು ಕಡಿಮೆ ಲಾಭ ಇಟ್ಕೊಂಡು ನಿಮಗೆ ಸೇಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.